ಈ ಅತ್ತಿವಡಲು ವಿಷ್ಣುಮೂರ್ತಿ ದೇವಸ್ಥಾನ ಕೊರಿಂಗಬೈಲ್ ಕುಂಜತ್ಬೈಲ್ ಮಂಗಳೂರು ಇಲ್ಲಿನ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಈ ಬಗ್ಗೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ಡಾಕ್ಟರ್ ನರೇಶ್ ರೈ ದಿಪ್ಪನಬಿಟ್ಟು, ಆಡಳಿತ ಮುಕ್ತೇಶ್ವರರು, ವಿಷ್ಣುಮೂರ್ತಿ ದೇವಸ್ಥಾನ ಕೊರಿಂಗಬೈಲು, ಹಾಗೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ವಿಠಲ ಹಳೆಮಗರು ಇವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೆ ಈ ಬ್ರಹ್ಮಕಲಶ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀ ಆಶೀಶ್ ಬಲ್ಲಾಲ್ ಕೂಡ ಉಪಸ್ಥಿತರಿದ್ದಾರೆ. ನಮ್ಮೊಟ್ಟಿಗೆ ಅತ್ತಿವಡಲು ವಿಷ್ಣುಮೂರ್ತಿ ದೇವಸ್ಥಾನ ಮುಕ್ತೇಶ್ವರರಾದ ಜಗದೀಶ್ ಪುರ ಇವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೂ ಇಲ್ಲಿ ಹೊಂದಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮವನ್ನು ಸ್ವಾಗತಿಸುತ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಆಶೀಶ್ ಬಲ್ಲಾರವರು ನಡೆಸಿಕೊಡುತ್ತಾರೆಂದು ಕೇಳಿಕೊಳ್ಳುತ್ತೇನೆ. ಅತ್ತಿವಡಲು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕುಂಜತ್ಬೈಲು ಇದರ ಬ್ರಹ್ಮಕಲಶದ ಪ್ರಯುಕ್ತ ನಡೆಯುತ್ತಿರುವ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಇಂದು ನಾವು ನೆರೆದಿರುವ ಮುಖ್ಯ ಕಾರಣ ಎಂದರೆ ನಮ್ಮ ಬ್ರಹ್ಮಕಲಶದ ವಿಜ್ಞಾಪನೆ ಹಾಗೂ ಆಮಂತ್ರಣ ಪತ್ರಿಕೆಯನ್ನು ಮಾಧ್ಯಮಕ್ಕೆ ಬಿಡುಗಡೆಗೊಳಿಸುವುದು. ತಾರೀಕು 6 ಏಪ್ರಿಲ್ 2026ರಿಂದ 12 ಏಪ್ರಿಲ್ 2026ರವರೆಗೆ 7 ದಿವಸ ವಿಷ್ಣುಮೂರ್ತಿ ದೇವರಿಗೆ ಬ್ರಹ್ಮಕಲಶ ನಡೆಯಲಿಕ್ಕಿರುವುದು. ಇದು ನಮ್ಮ 3 ಗ್ರಾಮಗಳು ಹಾಗೂ ಜಾರ ಇತರ ಗ್ರಾಮ ದೇವರಾಗಿರುತ್ತಾರೆ. ಪಂಜಮುಗುರು, ಮರಕಡ, ಕುಂಜತ್ಬೈಲು ಹಾಗೂ ಜಾರ ಈ 4 ಗ್ರಾಮಗಳಿಗೆ ವಿಷ್ಣುಮೂರ್ತಿ ದೇವರು ಆರಾಧ್ಯ ದೇವರು ಹೌದು, ಗ್ರಾಮ ದೇವರು ಹೌದು. ಸರಿಸುಮಾರು 800 ವರ್ಷಗಳ ಇತಿಹಾಸ ಇರುವ ದೇವಸ್ಥಾನ. ಇದೆಷ್ಟೋ ಬಾರಿ ಬ್ರಹ್ಮಕಲಶಗಳು ನಡೆದಿವೆ. ಆದರೆ ನಮಗೆ ತಿಳಿದಿರುವ ಮಟ್ಟಿಗೆ ಇಷ್ಟು ಸಂಪೂರ್ಣವಾಗಿ ಅಂದರೆ ಗರ್ಭಗುಡಿ ಹೊರತುಪಡಿಸಿ ಉಳಿದ ಎಲ್ಲ ಕಾರ್ಯಗಳು ಸಮಗ್ರವಾಗಿ ನಡೆಯುತ್ತಿರುವ ಜೀರ್ಣೋದ್ಧಾರ ಇದು. ನಮ್ಮ ಜೀರ್ಣೋದ್ಧಾರದ ಸಮಿತಿಯ ಅಧ್ಯಕ್ಷರಾದ ವಿಠಲಾಳ್ವರು ಇದರಲ್ಲಿ ಪರಿಣಿತರಾಗಿದ್ದಾರೆ. ಇವರಿಗೆ ಇದೇ ದೇವಸ್ಥಾನದ 3ನೇ ಬ್ರಹ್ಮಕಲಶ. ನಮ್ಮ ಆಡಳಿತ ಮುಕ್ತೇಶ್ವರರಾದ ಡಾಕ್ಟರ್ ನರೇಶ್ ರೈ ಕ್ಷೇಮ ಹಾಸ್ಪಿಟಲ್ನ ಇಂಟೆನ್ಸಿವಿಸ್ಟ್ ಕೂಡ ಹೌದು. ದೀಪಕ್ ಪೂಜಾರಿ ಅವರು ಬ್ರಹ್ಮಕಲಶ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುತ್ತಾರೆ. ಜಗದೀಶ್ ಶೆಟ್ಟಿ ಮುರ ಇವರು ನಮ್ಮ ಆಡಳಿತ ಸಮಿತಿಯ ಮುಕ್ತೇಶ್ವರರು ಹೌದು. ದೇವ ಸಂಕಲ್ಪವು ಇದ್ದರೆ ಹೇಗೆ ಕೆಲಸ ನಡೀತದೆ ಅಂತ ಹೇಳಲಿಕ್ಕೆ ನಮ್ಮ ವಿಷ್ಣುಮೂರ್ತಿ ದೇವಸ್ಥಾನ ಕೊರಿಂಗಬೈಲಿದೆ ಸಾಕ್ಷಿಯಾಗಿರುತ್ತದೆ. ನಾವು ಮೊದಲನೇದಾಗಿ ಇಳಿದಿದ್ದು ಬಹಳ ಸಿಂಪಲ್ ಆಗಿ ಅಥವಾ ಬಹಳ ಕಡಿಮೆ ಕೆಲಸಗಳನ್ನು ಕೈಗೊತ್ತಿಕೊಂಡಿದ್ದೆವು. ಕಳೆದ 3 ತಿಂಗಳಿನಿಂದ ಎಷ್ಟು ಕೆಲಸ ಆಗಿದೆ ಅಂದರೆ ಭಕ್ತರದ ಅಭಿಲಾಷೆ ಎಷ್ಟಿತ್ತೋ ಅದಕ್ಕಿಂತ ಜಾಸ್ತಿ ಬಹುಶಃ ದೇವರ ಸಂಕಲ್ಪವಾಗಿತ್ತು. ನಾವು ಇಳಿದಿದ್ದು ಒಳಾಂಗಣ, ಸುತ್ತುಪೌಳಿ ಮತ್ತು ಬಲಿಕಲ್ಲಿನ ಮತ್ತು ಹೊರಾಂಗಣದ ಕೆಲಸಗಳಿಗೆ. ಈಗ ಅಲ್ಲಿ ನೋಡಿದರೆ ಕೆಲಸಗಳು ಎಷ್ಟಾಗಿದೆ ಅಂದರೆ ನಾವು ಬಹುಶಃ ನಮ್ಮ ಜೀರ್ಣೋದ್ಧಾರದ ಅಧ್ಯಕ್ಷರೇ ಯೋಚಿಸ್ತಿರಲಿಲ್ಲ ನಾವು ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡ್ತೇವೆ ಎಂದು. 6ರಿಂದ 12ರವರೆಗೆ ನಡೆಯುವ ಈ ಬ್ರಹ್ಮಕಲಶಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮುಖಾಂತರ 3 ಗ್ರಾಮಗಳು ನಮ್ಮ ಮಾಗಣೆ ಹಾಗೂ ಎಲ್ಲ ವಿಷ್ಣುಮೂರ್ತಿ ದೇವರ ಭಕ್ತರಿಗೆ ನಾನು ಸ್ವಾಗತ ಕೋರ್ಲಿಕ್ಕೆ ಬಯಸ್ತೇನೆ. ಎಲ್ಲರೂ ಬಂದು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಕೊರಿಂಗಬೈಲು ಅತ್ತಿವಡಲು ಶ್ರೀ ವಿಷ್ಣುಮೂರ್ತಿ ದೇವರ ಕಾರಣಿಕ ಏನೆಂದರೆ ಸಂತಾನ ಭಾಗ್ಯ ಮತ್ತು ವಿವಾಹ ಭಾಗ್ಯಕ್ಕೆ ಬಹಳ ಹೆಸರುವಾಸಿಯಾದ ದೇವರು. ಬಂಡ ಅಲ್ಪ ಪರಕ್ಕೆ ಬಂದುಂಡ ಅಲ್ಪ ಸಂತಾನ ಭಾಗ್ಯ ವಿವಾಹ ಭಾಗ್ಯ ನಡಪುಣು ಪಂಪಿನ ಒಂಜಿ ಪ್ರತೀತಿ ಉಂಟು. ಇದು ಎಲ್ಲರೂ ಬಂದು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.